ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರಾತ್ರಿಗೆ ಲೈಟಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿ ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಮಾಡ್ತೀನಿ. ಬನ್ನಿ. ಫಸ್ಟಿಗೆ ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ತೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ, ನಾರ್ಮಲ್ಗಿನ್ನ ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ಇದು ಕಾದ್ಮೇಲೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಆವಾಗ ಚಟಪಟ ಅನ್ನತ್ತೆ, ಇಲ್ಲಾಂದರೆ ಅದು ಸಾಸಿವೆ ಚಟಪಟ ಅನ್ನಲ್ಲ. ಎಣ್ಣೆ ಕಾಯ್ತಾ ಇದೆ. ಇಲ್ಲಿ ನೋಡಿ, ತರಕಾರಿಗಳು ಸ್ವಲ್ಪ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಎರಡೆರಡು ಮೆಣಸಿನ್ಕಾಯಿ. ಅಂದರೆ ನಾನು ಇವತ್ತು ಪೂರ್ತಿ ಮೆಣಸಿನ್ಕಾಯಿ ಹಾಕಲ್ಲ, ಇದು ಅಚ್ಚ ಖಾರದ ಪುಡಿ ಹಾಕಿ ಮಾಡಿ ತೋರಿಸ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಮತ್ತು ರವೆ ಹುರಿದು ಇಟ್ಕೊಂಡಿದ್ದೀನಿ. ತುಂಬ ಕಪ್ಪಾಗಿ ಹುರ್ಕೊಳ್ಳಲ್ಲ ನಾನು, ಹೀಗೆ ಸ್ವಲ್ಪ ಬೆಳ್ಳಗೆ ಇದೆ ನೋಡಿ. ಅಂದರೆ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಹುರಿದು ಇಟ್ಕೊಂಡಿರೋದು. ಸ್ವಲ್ಪ ತುಪ್ಪ ಹಾಕಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಲೋಟದಲ್ಲಿ 1 ಲೋಟ ಹಾಕಿದ್ದೀನಿ. ಇದಕ್ಕೆ 3 ಲೋಟ ನೀರು, ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ ನಾನು. ಇದರಲ್ಲಿ 3 ಲೋಟ ನೀರು ಹಾಕಬೇಕು. ಇದು ನೋಡಿ, 2 ಟೊಮೊಟೊ ಮತ್ತು ಒಂದು 4 ಈರುಳ್ಳಿ. ನನಗೆ ಉಪ್ಪಿಟ್ಟಲ್ಲಿ ಈರುಳ್ಳಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಬಿಸಿನೀರು, ಅದು ತರಕಾರಿ ಎಲ್ಲ ಬೆಂದಾದಮೇಲೆ ಬಿಸಿನೀರು ಹಾಕಿಬಿಟ್ರೆ ತುಂಬ ಬೇಗ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಹಾಗಾಗಿ ಅದು ಟಿಪ್ಸೇ ಅಂತಲೇ ಅಂದ್ಕೊಳ್ಳಿ. ನೋಡಿ, ಮೆಣಸಿನ್ಕಾಯಿ ನನಗೆ ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು, ಅದಕ್ಕೋಸ್ಕರ 2 ಡಾಕ್ಟ್ರ್ ಹೇಳಿದ್ರು, ಹಸಿರು ಮೆಣಸಿನ್ಕಾಯಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ, ಅದ್ರ ಒಳಗಡೆ ಬೀಜ ಇರುತ್ತೆ ನೋಡಿ, ಅದರಿಂದ ಗ್ಯಾಸ್ಟ್ರಿಕ್ ಆಗೋದು. ನೋಡಿ, ಬೀಜ ಎಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡಿ, ಏನಾಗಲ್ಲ ಅಂದರು. ಅವಾಗಿಂದ ನಾನು ಬೀಜ ಒಂದು ಇಲ್ದಂಗೆ ತೆಗೆದು ಇಟ್ಕೊಂಡು ಅದನ್ನು ನಾನು ಯೂಸ್ ಮಾಡ್ತೀನಿ. ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿ 1 ನಿಮಿಷನೂ ಇಲ್ಲ, ನೆಕ್ಸ್ಟ್ ಈ ತರಕಾರಿ ಎಲ್ಲ ಹಾಕ್ತೀನಿ. ಟೊಮೊಟೊ ತುಂಬ ಸ್ಮ್ಯಾಶ್ ಆಗಬಾರ್ದು, ಹಾಗೆ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಟವ್ನ ಇದಕ್ಕೆ, ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನಾನು ಇದನ್ನು ಬೇಯಿಸ್ತೀನಿ. ಸಿಮ್ಮಲ್ಲಿಟ್ಟು ಬೇಯಿಸ್ತೀನಿ ಸ್ವಲ್ಪ ಹೊತ್ತು. ನೋಡಿ, ಈ ರೀತಿ ಉಪ್ಪು ಹಾಕ್ತೀನಿ. ಹಾಕಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದು ಸ್ವಲ್ಪ ಬೇಯಲಿ, ಉಪ್ಪೆಲ್ಲ ಹಿಡೀಲಿ ತರಕಾರಿ ಎಲ್ಲ. ನೋಡಿ, ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ ಸ್ವಲ್ಪ ಹೊತ್ತು ಬೇಯಲಿ. ಅದು ಉಪ್ಪೆಲ್ಲ ಅದು ತರಕಾರಿ ಹಿಡಿಬೇಕಲ್ಲ, ಅಲ್ಲಿ ತನಕ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಉಪ್ಪು ಖಾರ ಎಲ್ಲ ಹಿಡಿದಿದೆ ತರಕಾರಿ. ಇದಕ್ಕೆ ಈಗ ಸ್ವಲ್ಪ ಈ ನೀರು ಏನು ಕುದಿಸಿಟ್ಕೊಂಡಿದ್ದೀನಿ ನೋಡಿ, ಈ ನೀರನ್ನ 3 ಲೋಟ ಇದರಲ್ಲಿ ಇದೆಯಲ್ಲ, ಇದರಲ್ಲಿ 1 ಲೋಟ ರವೆ, ಸಣ್ಣ ರವೆ, ಇದು ಬನ್ಸಿ ರವೆ ಅಲ್ಲ, ಸಣ್ಣ ರವೆ. ಇದರಲ್ಲಿ 3 ಲೋಟ ನೀರು ಹಾಕ್ತಾಯಿದ್ದೀನಿ, ತೆಳ್ಳಗೆ ಬರುತ್ತೆ. ಈಗ ಕುದಿಸಿಟ್ಕೊಂಡಿದ್ದೀನಿ ನೋಡಿ, ನೀರು ಕುದಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ.
ಈಗ ಇದಕ್ಕೆ ಉಪ್ಪು ಖಾರ ನೋಡಿ, ಈಗ ಮುಂಚೆನೇ ಸ್ವಲ್ಪ ಬೇಯತ್ತಿಗೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೆ ಇದಕ್ಕೆ, ಮತ್ತು ಮೆಣಸಿನ್ಕಾಯಿ ಒಂದೇ ಒಂದು ಹಾಕಿದ್ದು ನಾನು ಕಟ್ ಮಾಡಿ ಹಾಕಿದ್ದೆ, ಒಂದು ಮೆಣಸಿನ್ಕಾಯಿ ಖಾರದ ಪುಡಿನೂ ತರಕಾರಿ ಜೊತೆಗೆ ಸ್ವಲ್ಪ ಹಾಕಿದ್ದೆ. ಈಗ ಅದು ಉಪ್ಪು ಖಾರ ಸರಿ ಇದೆಯಾ ನೋಡ್ತೀನಿ, ನೋಡಿಬಿಟ್ಟು ಸ್ವಲ್ಪ ಉಪ್ಪು ಖಾರ ಬೇಕು ಅಂದರೆ ಹಾಕ್ತೀನಿ. ಈಗ ನೋಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ನೋಡಿ, ಸ್ವಲ್ಪ ಖಾರದ ಪುಡಿ ಹಾಕಿ ಈಗ ಅದು ಕುದೀಲಿ. ಸ್ವಲ್ಪ ಕುದ್ಮೇಲೆ ಲಾಸ್ಟಿಗೆ ಒಂದು ಅಂದರೆ ನಾನು ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ನಿಮಗೆ ಉಪ್ಪಿಟ್ಟು. ಅದೇನು ಒಂದು ಐಟಮ್ ಹಾಕ್ತೀನಿ ಎಕ್ಸ್ಟ್ರಾ, ಅದೇನು ಅಂತ ತೋರಿಸ್ತೀನಿ ಈಗ ನಿಮಗೆ. ಇದು ಚೆನ್ನಾಗಿ ಕುದೀಲಿ. ಕುದ್ದಾದಮೇಲೆ ನಾನೇನು ಮಾಡ್ತೀನಿ, ರವೆ ಹಾಕ್ತೀನಲ್ಲ, ರವೆ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ರವೆ ಜೊತೆಗೆ ಮಿಕ್ಸ್ ಮಾಡ್ತೀನಿ ಇದನ್ನು. ಒಂದ್ಸಲ ಹೀಗೆ ನನಗೆ ಅನ್ನಿಸ್ತು ಐಟಮ್ ಹಾಕಿದ್ರೆ ಡಿಫ್ರೆಂಟಾಗಿ ಟೇಸ್ಟ್ ಬರ್ಬೋದು ಅಂತ. ಒಂದ್ಸಲ ಹೀಗೆ ಮಾಡಿದ್ದೆ, ನಮ್ಮ ಮನೇಲಿ ಹೇಳಲಿಲ್ಲ ನಮ್ಮ ಯಜಮಾನ್ರಿಗೆ, ಮಾಡಿ ಕೊಟ್ಟೆ ಹಿಂಗೆ ನೈಟು ಬಿಸಿ ಬಿಸಿ ಉಪ್ಪಿಟ್ಟು. ಅವಾಗ ಡಿಫ್ರೆಂಟಾಗಿದೆಯಲ್ಲ ಟೇಸ್ಟು, ಚೆನ್ನಾಗಿದೆ ಅಂತ ಅಂದರು. ಆವಾಗಿಂದ ಆ ಐಟಮ್ಮು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ ಫ್ಲೇವರ್ ಚೆನ್ನಾಗಿರುತ್ತೆ. ನಿಮಗೂ ಅದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಆ ಐಟಮ್ನ. ಹೇಳ್ತೀನಿ ಈಗ ಪುಡಿ ಹಾಕತ್ತಿಗೆ ಹೇಳ್ತೀನಿ, ಸಸ್ಪೆನ್ಸ್. ಕುದೀತಾ ಇದೆ. ಈಗ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದೇ ಸೀಕ್ರೆಟ್. ಇದೇನು ಸೀಕ್ರೆಟು ಅಂದರೆ ಮ್ಯಾಗಿ ಮಸಾಲ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಅದು ಪ್ಯಾಕೆಟು, ಅದರಲ್ಲಿ ತೋರಿಸ್ತೀನಿ. ಅದೇ ಪುಡಿ ಅದು, ಮ್ಯಾಗಿ ಮಸಾಲ. ರೆಗ್ಯುಲರ್ ಯೂಸ್ ಮಾಡಲ್ಲ ಇದು, ಹಿಂಗೆ ಯಾವಾಗಾದರೂ ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದಾಗ ಮಾತ್ರ ಹಾಕ್ತೀನಿ ನೋಡಿ. ಇದೊಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಈಗ ಕುದೀತಿದೆಯಲ್ಲ, ಈಗ ಇದಕ್ಕೆ ಹಾಕಬೇಕು ಲಾಸ್ಟಿಗೆ. ಎಲ್ಲ ಆದಮೇಲೆ ರವೆ ಹಾಕ್ತೀವಲ್ಲ, ಇನ್ನೇನು ರವೆ ಹಾಕಬೇಕು, ಆವಾಗ ಇದನ್ನು ಹಾಕಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈ ನೋಡಿ ಈಗ ಇದಕ್ಕೆ ರವೆ ಹಾಕ್ತೀನಿ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಹಾಕಿರೋದ್ರಿಂದ ಮುದ್ದೆ ಥರ ಆಗಲ್ಲ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಅದು ಸಿಮ್ಮಲ್ಲಿ ಇದು ರವೆ ಎಲ್ಲ ಅಳ್ಕೊಳ್ಳುತ್ತೆ. ಆದಮೇಲೆ ತೋರಿಸ್ತೀನಿ ನೋಡಿ. ಆಗಿದೆ. ಇದಕ್ಕೆ ತುಪ್ಪ ಹಾಕ್ತೀನಿ. ತುಪ್ಪ ತುಂಬ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟಿಗೆ. ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿ ಒಂದು ನಿಮಿಷ ಇದನ್ನು ಮುಚ್ಚಿಡ್ತೀನಿ. ಒಂದು ನಿಮಿಷ ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಬಿಸಿ ಬಿಸಿ ತರಕಾರಿ ಉಪ್ಪಿಟ್ಟು ರೆಡಿ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ 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 ಅನ್ನಂಗಿರುತ್ತೆ. ಒಂದ್ಸಲ ಮ್ಯಾಗಿ ಮಸಾಲ ಹಾಕಿ ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ, ನೀವು ಇಷ್ಟಪಡ್ತೀರಾ. ಈ ನನ್ನ ಸಿಂಪಲ್ ತರಕಾರಿ ಉಪ್ಪಿಟ್ಟು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಇಷ್ಟ ಆಗುತ್ತೆ ನಿಮಗೂ. ಒಂಥರ ಡಿಫ್ರೆಂಟ್ ಟೇಸ್ಟು ಕೊಡುತ್ತೆ ಇದು ಮ್ಯಾಗಿ ಮಸಾಲ ಹಾಕಿದ್ರೆ. ಹಾಗಾಗಿ ಮಕ್ಕಳೆಲ್ಲ ನೋಡಿ ಮ್ಯಾಗಿ ಇಷ್ಟಪಡ್ತಾರಲ್ಲ, ಅದಕ್ಕೆ ನಾನು ಹೇಳಿದ್ದು ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು ಅಂತ. ಮಕ್ಕಳೂ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.